ಶಾಸಕ ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನ ನೀಡುವಂತೆ ಒತ್ತಾಯ. ಅರಸೀಕೆರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಚುನಾಯಿತರಾಗಿರುವ ಏಕೈಕ ಶಾಸಕ ಕೆಎಂ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ನೀಡಬೇಕೆಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹನುಮೇಗೌಡ ಮತ್ತು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶಿವಶಂಕರ್ ಒತ್ತಾಯಿಸಿದರು. ಅವರು ಅರಸೀಕೆರೆ ಪಟ್ಟಣದಲ್ಲಿ ಎಚ್ಎಸ್ಎನ್ ಕನ್ನಡ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು, ಕೆಎಂ ಶಿವಲಿಂಗೇಗೌಡರು ಜೆಡಿಎಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷ ಸೇರುವಾಗ ನಿಮಗೆ ಸಚಿವ ಸ್ಥಾನ ನೀಡುತ್ತೇವೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ಸೇರಿಸಿಕೊಂಡರು. ಹಾಸನ ಜಿಲ್ಲೆಯ ರಾಜಕಾರಣದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಪ್ರಬಲ ವಿರೋಧವನ್ನ ಒಡ್ಡಿ ಕಾಂಗ್ರೆಸ್ ಪಕ್ಷದಿಂದ ಶಿವಲಿಂಗೇಗೌಡರು ಏಕೈಕ ಶಾಸಕರಾಗಿ ಚುನಾಯಿತರಾದರು. ಅಭಿವೃದ್ಧಿ ಕೆಲಸಗಳಲ್ಲಿ ಚಾಕುಚಕ್ಯತೆಯಿಂದ ಸರ್ಕಾರದ ಮಟ್ಟದಲ್ಲಿ ಕೆಲಸ ಕಾರ್ಯಗಳನ್ನ ತಂದು ಅರಸೀಕೆರೆ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸುವಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇವರಿಗೆ ಸಚಿವ ಸ್ಥಾನವನ್ನ ನೀಡಿದ್ದೇ ಆದಲ್ಲಿ ಮುಂದಿನ ದಿನಗಳ ಚುನಾವಣೆಯಲ್ಲಿ ಇಡೀ ಹಾಸನ ಜಿಲ್ಲೆಯಾದ್ಯಂತ 7ಕ್ಕೆ 7 ಸ್ಥಾನಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ತಂದುಕೊಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಕೂಡಲೇ ಕೆಎಂ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನವನ್ನ ನೀಡಿ ಹಾಸನ ಜಿಲ್ಲೆಯನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಸಹಕರಿಸಬೇಕೆಂದು ತಿಳಿಸಿದರು. ಚುನಾವಣೆಗೆ ಕರ್ಕೋಬೇಕಾದ್ರೆ ಮಂತ್ರಿ ಕೊಡ್ತೀವಿ ಅಂತ ಹೇಳಿ ಕರ್ಕೊಂಡು ಇದುವರೆಗೂ ಮಂತ್ರಿಯನ್ನು ಕೊಟ್ಟಿಲ್ಲ. ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳೆಲ್ಲ ಬಹಳ ಕುಂಠಿತವಾಗಿವೆ. ಈ ಜಿಲ್ಲೆಯಲ್ಲಿ ಯಾರಾದರೂ ನಮ್ಮ ಪಕ್ಷದ ಮಿನಿಸ್ಟರ್ ಇದ್ದಿದ್ರೆ ಇವತ್ತು ನಮ್ಗೂ ನಮ್ಮ ಜಿಲ್ಲೆಗೆ ಬಹಳ ಕೆಲಸ ಆದರೂ ಶಿವಲಿಂಗೇಗೌಡರು ಬಹಳ ಹೋರಾಟವನ್ನು ಮಾಡಿ ಅಭಿವೃದ್ಧಿಯನ್ನು ಮಾಡ್ತಿದ್ದಾರೆ. ಆದ್ರೂ ಮಿನಿಸ್ಟರ್ ಇದ್ರೆ ಅದಕ್ಕೆ ಒಳ್ಳೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಕ್ಕೆ ಅವಕಾಶವಿತ್ತು. ಈಗ ಹಾಸನ ಜಿಲ್ಲೆಯಲ್ಲಿ ಹುಟ್ಟಿದಂತ ಹೇಮಾವತಿ ನೀರು ತಿಪ್ಟೂರು ಮಾರ್ಗವಾಗಿ ಬೆಂಗಳೂರು, ಮೈಸೂರು, ಬೆಂಗಳೂರು ಕಡೆಗೆ ಹೋಯ್ತಾ ಇದೆ. ಅವರಲ್ಲಿ ಕಿತ್ತಾಡ್ದವ್ರೆ ನನಗೆ ನೀರು ಬೇಕು ಅಂತ. ಇಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕೇಳಕ್ಕೊಬ್ರು ಮಿನಿಸ್ಟರ್ ಇಲ್ಲ, ಅರಸೀಕೆರೆ ತಾಲೂಕಿಗೆ ನೀರಿಲ್ಲ. ಅಲ್ಲಿ ಡಿಕೆ ಶಿವಕುಮಾರು ಅವ್ರ ಪ್ರಭಾವಿ ರಾಜಕಾರಣಿ, ಅವ್ರು ನಮಗೆ ಬೇಕು ನೀರು ಅಂದ್ರೆ ನಾವು ಈ ಜಿಲ್ಲೆಯಲ್ಲಿ ಹುಟ್ಟಿದ ನೀರು ಅರಸೀಕೆರೆ ತಾಲೂಕಿಗೆ ಇಲ್ದ ಹೋದ್ರೆ ಯಾರು ಕೇಳರಿಲ್ಲಿ? ಅದರಿಂದ ಶಿವಲಿಂಗೇಗೌಡರಿಗೆ ಈ ಸಾರಿ ಮಿನಿಸ್ಟರ್ ಕೊಡ್ಲೇಬೇಕು ಅಂತ ಎಲ್ಲ ಈ ಹಾಸನ ಜಿಲ್ಲೆಯ ಪರವಾಗಿ ಎಲ್ಲರೂ ಸಹ ಕೇಳಿಕೊಳ್ತೇವೆ. ಸಿದ್ದರಾಮಯ್ಯನವರು ಸಹ ಕೊಡ್ಲೇಬೇಕು ಶಿವಲಿಂಗೇಗೌಡರಿಗೆ. ಕರ್ಕೊಂಡವ್ರು ಅವತ್ತು ಹೇಳಿ ನಾವು ಮಿನಿಸ್ಟರ್ ಮಾಡೇ ಮಾಡ್ತೀವಿ ಅಂತ. ಈ ಜಿಲ್ಲೆಯಲ್ಲಿ ಒಬ್ರು ಕಾಂಗ್ರೆಸ್ ಶಾಸಕರು ಇರೋದ್ರಿಂದ ಒಟ್ಟು ಈ ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸಕ್ಕೆ ಸಹಾಯ ಮಾಡ್ಬೇಕು ಅಂತ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರಲ್ಲಿ ಮನವಿಯನ್ನು ಮಾಡ್ತೇವೆ. ಆರ್.ಸಿ. ಶಿವಶಂಕರ್, ತಾಲೂಕ್ ಪಂಚಾಯತಿ ಮಾಜಿ ಉಪಾಧ್ಯಕ್ಷ. ಈ ಕ್ಷೇತ್ರದ ಧೀಮಂತ ನಾಯಕ ಶಿವಲಿಂಗೇಗೌಡರು. ಈ ಕ್ಷೇತ್ರ ಅಭಿವೃದ್ಧಿ ಒಂದೇ ಅಲ್ಲ, ಎಂಟೇರು ಹಾಸನ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ವೈಖರಿ ಏನಾರು ಇದೆ ಅಂದ್ರೆ ರಾಜ್ಯದಲ್ಲಿರ್ಬೋದು, ನಮ್ಮ ಜಿಲ್ಲೆಯಲ್ಲಿರ್ಬೋದು, ಏಕೈಕ ಶಿವಲಿಂಗೇಗೌಡರು ಒಬ್ಬರಿಗೆ ಮಾತ್ರ. ಯಾವುದೇ ಒಂದು ಕೆಲಸ ಅಭಿವೃದ್ಧಿ ಕಾರ್ಯಗಳನ್ನ ತರಬೇಕು ಅಂತಂದ್ರೆ ಅವ್ರು ಹೆಂಗಾರಲ್ಲಿ ಯಾವುದೋ ರೂಪದಲ್ಲಾರು ತಂದು ಕೆಲಸವನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅದಂತ ಧೀಮಂತ ನಾಯಕನಿಗೆ ಅವತ್ತಿನ ದಿವಸ ಜೆಡಿಎಸ್ ಅಲ್ಲಿ ಪ್ರಭಾವಿಶಾಲಿಯಾಗಿದ್ರು ಸಹ ಅವ್ರಿಗೆ ಶೆಡ್ ಹೊಡೆದು ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹೇಳಿದ್ರು ಒಂದೇ ಒಂದು ಮಾತಿಗೋಸ್ಕರ ಕಾಂಗ್ರೆಸ್ಸಿಗೆ ಬಂದು ಅಷ್ಟು ಒಂದು ಅಂತರದಲ್ಲಿ ಗೆದ್ದಿರ್ತಕ್ಕಂಥ ನಾಯಕನಿಗೆ ಏನಾರ ಹೈಕಮಾಂಡ್ ಮೋಸ ಮಾಡಿದ್ದೆ ಆದಲ್ಲಿ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ. ದಯಮಾಡಿ ಶಿವಲಿಂಗೇಗೌಡರಿಗೆ ಮಂತ್ರಿಗೆ ಏನಾರ ಕೊಟ್ಟಿದ್ದಲ್ಲಿ ಮುಂದಿನ ಸರಿಗೆ 7 ಸೀಟಲ್ಲಿ 6 ಗೆಲ್ಸಂತ ಶಕ್ತಿ ಮಾನ್ಯ ನಮ್ಮ ಶಾಸಕರಿಗಿದೆ ಅಂತ ಹೇಳಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ವಿ. ಹಾಗಾಗಿ ಕಾಂಗ್ರೆಸ್ ಸಂಘಟನೆ ಆಗ್ಬೇಕು, ಜಿಲ್ಲೆಯಲ್ಲಿ ಉಳಿಬೇಕು, ಮತ್ತೆ ರಾಜ್ಯದಲ್ಲಿ 2028 ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಮಾನ್ಯ ಶಾಸಕ ಶಿವಲಿಂಗೇಗೌಡರಿಗೆ ಅವಕಾಶ ಮಾಡಿಕೊಟ್ಟಿದ್ದಲ್ಲಿ ಮಾತ್ರ ಸಾಧ್ಯ. ನಮ್ಮ ಕ್ಷೇತ್ರದಿಂದ 6 ಸೀಟನ್ನು ಗೆಲ್ಸುವಂತ ಶಕ್ತಿ ನಮ್ಮ ನಾಯಕರು ಶಿವಲಿಂಗೇಗೌಡರಿದೆ. ದಯಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ರಾಜ್ಯದ ಅಧ್ಯಕ್ಷರಿರ್ಬೋದು, ಈ ಕಡೆ ಗಮನ ಕೊಟ್ಟು ಈ ಕ್ಷೇತ್ರ ಅಭಿವೃದ್ಧಿ ಒಂದೇ ಅಲ್ಲ, ಎಂಟೇರಿ ಜಿಲ್ಲೆ ಅಭಿವೃದ್ಧಿ ಮಾಡ್ಸಕ್ಕಂತ ಕೆಲಸವನ್ನ ಮಾಡ್ತಾರೆ ಅನ್ನೋ ವಿಶ್ವಾಸದಿಂದ ನಾವಿವತ್ತ ಪತ್ರಿಕಾಗೋಷ್ಠಿ ಮಾಡ್ತಾ ಇದೀವಿ. ಆದ್ರಿಂದ ದಯಮಾಡಿ ಹೈಕಮಾಂಡ್ ಗಮನ ಹರಿಸಿ ನಮ್ಮ ಶಾಸಕರನ್ನ ಕ್ಯಾಬಿನೆಟ್ ಸೇರಿಸಿಕೊಂಡು ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಹಾಸನದ ಉದ್ಯಮಿಗಳಾದ ವೆಂಕಟೇಗೌಡ, ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶರಣ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.